ಯುಗಾದಿಯ ಹೊಸ್ಲಲ್ಲಿದ್ದೀವಿ. ಸೊ ಯುಗಾದಿ ಅಂದ ತಕ್ಷಣ ಪ್ರವೀಣ್ ತೇಜ್ ಅವ್ರಿಗೆ ಏನೆಲ್ಲ ನೆನಪಾಗುತ್ತೆ ಅಂತ? ಮನೇಲಿ ಮಾಡೋ ಅಡಿಗೆ. ಅಪ್ಪ ಅಮ್ಮ, ನಮ್ಮಮ್ಮ ಈ ಸಲ ಊರಿಗೆ ಹೋಗ್ತಾ ಇಲ್ಲ ನಾನು. ನಮ್ಮಮ್ಮ ಅಂತೂ ತುಂಬಾ ಬಾ 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 ಅಂತ ಕರೀತಿದ್ದಾರೆ, ಬನ್ನಿ ಎಲ್ಲ ಫ್ಯಾಮಿಲಿ ಎಲ್ಲ ಅಂತ. ಅಮ್ಮ ಮಾಡೋ ಒಳ್ಳೆ ಬೇಳೆ ಪಾಯಸ, ಬಾಳೆ ಎಲೆ ಊಟ, ನಮ್ಮಪ್ಪ ಆ ಪೂಜೆ ಮಾಡೋದು, ಅದನ್ನೆಲ್ಲ ಆ ಪ್ರಾಸೆಸ್ ತುಂಬಾ ನೆನಪಾಗುತ್ತೆ. ತುಂಬಾ ಮಿಸ್ ಮಾಡ್ತೀನಿ. ಪ್ರತಿ ಹಬ್ಬದಲ್ಲೂ ತುಂಬಾ ಮಿಸ್ ಮಾಡ್ತೀನಿ. ನಮ್ಮ ಮನೇಲಿ ಹೆಂಗೆ ಅಂದ್ರೆ, ನನ್ಗೆ ಇಬ್ರು ಅಣ್ಣ, ಪೂಜೆ ಎಲ್ಲ ಮಾಡಿ ಎಲ್ರು ಫುಡ್ ಎಲ್ಲ ಇಟ್ಟು ನಮ್ಮ ಹಿರಿಯವರಿಗೆಲ್ಲ ಪೂಜೆ ಎಲ್ಲ ಆದ್ಮೇಲೆ ಎಲ್ರು ಕಾಲಿಗೆ ಎಲ್ರು ಬೀಳ್ಬೇಕು. ಸ್ವಲ್ಪ ದೊಡ್ಡ ಫ್ಯಾಮಿಲಿನೇ. ಇವಾಗೆಲ್ಲ ನಾವು ಮುಂಚೆ ಎಲ್ಲಾರ್ಗು ಬಿಡ್ಬೇಕಿತ್ತು, ನಾನೇ ಕೊನೆ ಮಾಡಿದ್ದೆ. ಈಗ ನಮ್ಗೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಆಗ್ಬಿಟ್ಟಿದ್ದಾರೆ, ಎಲ್ಲಾ ಜನರೇಷನ್ ನಮ್ ಕಾಲಿಗೆಲ್ಲ ಬೀಳ್ತಾರೆ. ಆ ಪ್ರಾಸೆಸ್ ಸಖತ್ ಇರುತ್ತೆ. ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಫೀಲಿಂಗ್. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಯಾವ ರೀತಿ ಹಬ್ಬದ ವಿಶಸ್ ಅನ್ನ ತಿಳಿಸ್ತೀರಾ ಅಂಡ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಹಬ್ಬನ ಎಂಜಾಯ್ ಮಾಡಿ, ಒಳ್ಳೊಳ್ಳೆ ಪಾಯಸ ಹೋಳಿಗೆ ಎಲ್ಲ ತಿಂದು ಒಳ್ಳೆ ಫುಡ್ಡನ್ನ ಫ್ಯಾಮಿಲಿ ಜೊತೆ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡಿ. ಜೊತೆಗೆ ಹಬ್ಬದಲ್ಲಿ ಬರೋ ಎಲ್ಲ ಸಿನಿಮಾಗಳನ್ನ ನೋಡಿ, ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡಿ, ಕನ್ನಡ ಸಿನಿಮಾಗಳನ್ನು ಹೆಚ್ಚು ನೋಡಿ. ನಾವೆಲ್ಲ ಹೇಳ್ತೀವಿ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ, ಅದಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ. ಕನ್ನಡ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೇಕ್ಷಕರು ಮಿಸ್ ಮಾಡದೆ ಕನ್ನಡ ಸಿನಿಮಾನ ಎಂಕರೇಜ್ ಮಾಡಿ. ಅರ್ಥ ಆಗತ್ತೆ, ಬೇರೆ ಬೇರೆ ಭಾಷೆ ಸಿನಿಮಾಗಳು ಡಬ್ಬಾಗಿ ಬರ್ತಾ ಇದೆ. ಸೊ ವಿ ಹ್ಯಾವ್, ನಮ್ಗೆ ಒಳ್ಳೆ ತಾಲಿ ಸಿಗ್ತಾ ಇದೆ ಇನ್ ಅ ವೆರಿ ಲೆಸರ್ ಬಜೆಟ್. ಈ ಥರ ಆಗೋದ್ರಿಂದ ಕನ್ನಡ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಥಿಯೇಟ್ರ್ಗಳ ಸಂಖ್ಯೆ, ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಕನ್ನಡ ಸಿನಿಮಾಗಳಿಗೆ ಅಥವಾ ಕನ್ನಡ ಇಂಡಸ್ಟ್ರಿಗೆ ಒಂದು ಸಣ್ಣ ಹೊಡೆತ ಆಗುತ್ತೆ. ಅದನ್ನ ಕಾಪಾಡೋರು ಬರೀ ಪ್ರೇಕ್ಷಕ ದೇವರುಗಳು. ದಯವಿಟ್ಟು ಹೆಚ್ಚು ಒಳ್ಳೆ ಸಿನಿಮಾ ಅಂತ ನಿಮ್ಗೆ ಅನಿಸ್ದಾಗ, ಯಾವುದೇ ಸಿನಿಮಾ ಆಗಿರಲಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಈಗ ಮನದ ಕಡಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಲವ್ ಸ್ಟೋರಿ. ಯುವರಾಜ್ ಭಟ್ ಅವ್ರ ಸಿನಿಮಾ ಮಾಡಿ ಡೈರೆಕ್ಷನ್ ಮಾಡಿದ್ದು, ಈ ಕೃಷ್ಣಪ್ಪ ಅವ್ರು ಮುಂಗಾರಮಳೆ ಪ್ರೊಡ್ಯೂಸರ್ ಮಾಡಿದ್ದು. ಹೊಸ 3 ಜನ ಆಕ್ಟರ್ಗಳು, ನಮ್ಮ ಅಂಜಲಿ ಅನೀಶ್, 3 ಜನ. ಈ ಥರದ್ದು ಹೊಸ ಹೊಸ ಸಿನಿಮಾಗಳು ಹೋಗಿ ನೋಡಿ, ರಿವ್ಯೂಸ್ ಕೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ಲಿ ಜಡ್ಜ್ ಮಾಡಿ ಹೋಗದೆ ಇರಬೇಡಿ. ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ನೀವು ಜಡ್ಜ್ ಮಾಡಿ. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಇದು ಚೆನ್ನಾಗಿತ್ತಲ್ಲ, ನಮ್ಗೆ ಥಿಯೇಟ್ರ್ ನೋಡೋಕೆ ಅವಕಾಶ ಸಿಗಲಿಲ್ಲ ಅಂತ ನಾವು ಆಮೇಲೆ ರಿಗ್ರೆಟ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ಆಡಿಯನ್ಸ್, ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಅಂದ್ರೆ ಯಾರೋ ಒಬ್ಬ ರಿವ್ಯೂ ಮಾಡಿರೋದು ಬಹುಶಃ ನಿಮ್ಗೆ ಇಷ್ಟ ಆ ರಿವ್ಯೂ ನೀವು ನಂಬ್ಕೊಂಡು ಸಿನಿಮಾ ನೋಡಿಲ್ಲ ಅಂದ್ರೆ ಟೇಸ್ಟ್ ಡಿಫ್ರೆನ್ಸ್ ಇರ್ಬೋದು. ಪ್ಲೀಸ್ ಡೂ ವಾಚ್ ಕನ್ನಡ ಫಿಲ್ಮ್ಸ್ ಅಂಡ್ ಸಪೋರ್ಟ್ ಕನ್ನಡ ಫಿಲ್ಮ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.